ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ಹಲಸಿನಕಾಯಿ ದೋಸೆಯನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ. ತುಂಬ ತೆಳುವಾಗಿ, ತುಂಬ ರುಚಿಕರವಾಗಿ, ತುಂಬ ಕ್ರಿಸ್ಪಿಯಾದಂತಹ ಈ ದೋಸೆಯ ಹಿಟ್ಟನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ತೋರಿಸ್ತೇನೆ. ಹಾಗೆ ಕೈಯಲ್ಲಿ ಯಾವ ರೀತಿ ತುಂಬ ತೆಳುವಾಗಿ ದೋಸೆಯನ್ನು ಹಾಕೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ತುಂಬ ರುಚಿಯಾದ, ತುಂಬ ತೆಳುವಾದ ಹಲಸಿನಕಾಯಿ ದೋಸೆಯನ್ನು ಪ್ರಿಪೇರ್ ಮಾಡುವಲ್ಲ, ಬನ್ನಿ. ಹಾಗಿದ್ರೆ ಮೊದಲಿಗೆ ನೋಡಿ, ಹಲಸಿನಕಾಯಿ ದೋಸೆ ಮಾಡಲಿಕ್ಕೆ ನಾನಿಲ್ಲಿ ನೋಡಿ ಹಲಸಿನಕಾಯಿಯ ತೊಳೆಗಳನ್ನೆಲ್ಲ ಕ್ಲೀನ್ ಮಾಡಿ ನೋಡಿ ಇಷ್ಟಿಷ್ಟು ದೊಡ್ಡ ತುಂಡುಗಳನ್ನಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ನಾನಿಲ್ಲಿ ಇದನ್ನು ಹಿಂದಿನ ದಿನ ರಾತ್ರಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಮರುದಿನ ಬೆಳಿಗ್ಗೆ ದೋಸೆ ಮಾಡುವಾಗ ನಾವು ಹಿಂದಿನ ದಿನ ಈ ರೀತಿ ಕಟ್ ಮಾಡಿ ಇಟ್ಟುಕೊಂಡ್ರೆ ನಮಗೆ ಮರುದಿನ ಬೆಳಿಗ್ಗೆ ಸುಲಭ ಆಗ್ತದೆ. ಇನ್ನು ನೋಡಿ, ಈ ಕಪ್ಪಲ್ಲಿ ನಾನು ಅಳತೆಗೆ ಹೇಳ್ತಾ ಇದ್ದೇನೆ. ಈ ಕಪ್ಪಲ್ಲಿ ಒಂದು 8 ಕಪ್ ಆಗುವಷ್ಟು ಕಟ್ ಮಾಡಿದಂತಹ ತೊಳೆಗಳಿವೆ. ಇದಕ್ಕೆ ನಾನಿಲ್ಲಿ ಒಂದು 3.5 ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಇದೇ ಕಪ್ಪಲ್ಲಿ 3.5 ಕಪ್ಪಿಗೆ ಒಂದು 8 ಕಪ್ ಆಗುವಷ್ಟು ಹಲಸಿನಕಾಯಿಯ ತೊಳೆ, ಹಾಗೆ ಒಂದು 3.5 ಕಪ್ ಆಗುವಷ್ಟು ಅಕ್ಕಿ. ಇಷ್ಟನ್ನು ನಾನೀಗ ನೀರಲ್ಲಿ ನೆನೆ ಹಾಕಿ ಇಡ್ತಾ ಇದ್ದೇನೆ. ಇದೀಗ ಹಿಂದಿನ ದಿನ ರಾತ್ರಿ ನಾನು ನೆನೆ ಹಾಕಿ ಇಟ್ಟುಕೊಳ್ತಾ ಇದ್ದೇನೆ. ಇನ್ನಿದನ್ನು ಮರುದಿನ ಬೆಳಗ್ಗೆ ನಾವು ನುಣ್ಣಗೆ ರುಬ್ಬಿಕೊಂಡ್ರಾಯಿತು. ಇದು ನೋಡಿ, ಈ ರೀತಿ ಮುಚ್ಚಿ ನಾನು ರಾತ್ರಿ ಇಟ್ಟುಕೊಂಡಿದ್ದೇನೆ. ಇನ್ನು ಇದನ್ನು ನೋಡಿ, ಮರುದಿನ ಬೆಳಗ್ಗೆ ನೋಡಿ ಇದನ್ನು ಒಂದು ಸಲ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಒಂದು 2-3 ಸಲ ಇದನ್ನು ಚೆನ್ನಾಗಿ ತೊಳೆದುಕೊಳ್ಳುವ. ನೀರನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟುಕೊಳ್ಬೇಕು. ಹಲಸಿನಕಾಯಿಯ ತೊಳೆಗಳನ್ನು ಕೂಡ ಹಾಗೆ ನೀರಲ್ಲಿ ಹಾಕಿ ಇಟ್ಟ ಕಾರಣ ಇದನ್ನು ಕೂಡ ಒಂದು 2-3 ಸಲ ಚೆನ್ನಾಗಿ ತೊಳೆದು ನೋಡಿ ಇದನ್ನು ಇನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನಿಲ್ಲಿ ರುಬ್ಬಿಕೊಳ್ತಾ ಇದ್ದೇನೆ. ಡೈರೆಕ್ಟಾಗಿ ನೀವು ಗ್ರೈಂಡರಲ್ಲಿ ರುಬ್ಬಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ. ನಾನಿಲ್ಲಿ ಹಿಟ್ಟನ್ನು ಗ್ರೈಂಡರಲ್ಲಿ ರೆಡಿ ಮಾಡಿಕೊಳ್ಳುವ ಕಾರಣ ಒಂದು ಸಲ ಮಿಕ್ಸಿ ಜಾರಿಗೆ ಹಲಸಿನಕಾಯಿಯ ತೊಳೆಗಳನ್ನು ಹಾಕಿ ನೋಡಿ ಇಷ್ಟು ರುಬ್ಬಿಕೊಂಡು ಇದನ್ನು ಇನ್ನು ಗ್ರೈಂಡರಿಗೆ ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. ನೀವು ಡೈರೆಕ್ಟ್ ಮಿಕ್ಸಿಯಲ್ಲಿ ರುಬ್ಬಿಕೊಳ್ತೀರಿ ಅಂದರೆ ರುಬ್ಬಿಕೊಳ್ಬಹುದು, ಅಥವಾ ಗ್ರೈಂಡರಲ್ಲಿ ಕೂಡ ರುಬ್ಬಿಕೊಳ್ಬಹುದು. ನಿಮಗೆ ಯಾವುದರಲ್ಲಿ ಸುಲಭ ಆಗ್ತದೆ ಅದರಲ್ಲಿ ರುಬ್ಬಿಕೊಳ್ಳಿ. ಇನ್ನು ಇದಕ್ಕೆ ಒಂದು 3/4 ಚಮಚ ಆಗುವಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಎಲ್ಲ ತೊಳೆಗಳನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ನುಣ್ಣಗೆ ರುಬ್ಬಿ ಅದನ್ನು ನೆಕ್ಸ್ಟ್ ಗ್ರೈಂಡರಿಗೆ ಹಾಕಿ ರುಬ್ಬಿಕೊಂಡ್ರಾಯಿತು. ಈ ತೊಳೆಗಳನ್ನು ರುಬ್ಬಿಕೊಳ್ಳುವಾಗ ನೀವೊಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕಿಕೊಳ್ಬಹುದು. ಇಲ್ಲಾಂತಾದರೆ ಅದನ್ನು ನುಣ್ಣಗೆ ರುಬ್ಬಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಈ ರೀತಿ ಎಲ್ಲ ತೊಳೆಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನು ರುಬ್ಬಿಕೊಂಡು ನಂತರ ಇದನ್ನು ಗ್ರೈಂಡರಿಗೆ ಹಾಕಿ ನೋಡಿ ಹಿಟ್ಟನ್ನು ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ನಮ್ಮ ಹಲಸಿನ ತೊಳೆಗಳಿಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಸಾಕಾಗ್ತದೆ. ಕೆಲವು ತೊಳೆಗಳೆಲ್ಲ ಸ್ವಲ್ಪ ಇನ್ನೂ ತೆಳುವಾಗಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಬಹುದು. ನೀವು ಒಂದು ದೋಸೆಯನ್ನು ಹಾಕಿ ನೋಡಿ, ಕೆಲವು ತೊಳೆಗಳಿಗೆ ನೀರು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಹಾಗಿರುವಾಗ ನೀವು ಒಂದು ದೋಸೆ ಹಾಕಿ ನೆಕ್ಸ್ಟ್ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿಕೊಳ್ಬಹುದು. ಇನ್ನು ಈ ಹಲಸಿನಕಾಯಿ ದೋಸೆಗೆ ನಾನಿಲ್ಲಿ ಒಂದು ಕಾಯಿ ರವೆಯನ್ನು ರೆಡಿ ಮಾಡಿಕೊಳ್ತಾ ಇದ್ದೇನೆ. 1 ಕಪ್ ಆಗುವಷ್ಟು ತುರಿದಂತಹ ಹಸಿಕಾಯಿ, ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ, ತುರಿದಂತಹ ಬೆಲ್ಲ, ಹಾಗೆ 1 ಚಿಟಿಕೆ ಆಗುವಷ್ಟು ಉಪ್ಪು, ಇನ್ನೊಂದು ಅರ್ಧ ಕಪ್ ಆಗುವಷ್ಟು ನೀರು. ಇಷ್ಟನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ಇದಕ್ಕಿನ್ನು ಏನು ಹಾಕೋ ಅವಶ್ಯಕತೆ ಇಲ್ಲ. ನಾನೊಂದು 1/4 ಸ್ಪೂನ್ ಆಗುವಷ್ಟು ಸಣ್ಣ ಚಮಚದಲ್ಲಿ 1/4 ಚಮಚ ಆಗುವಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೇನೆ. ನೋಡಿ, ಈ ರೀತಿ ನುಣ್ಣಗೆ ರುಬ್ಬಿಕೊಂಡ್ರಾಯಿತು. ಇಲ್ಲಿಗೆ ನಮ್ಮ ರುಚಿಯಾದಂತಹ ಸಿಹಿಯಾದಂತಹ ಕಾಯಿ ರವೆ ರೆಡಿಯಾಯಿತು. ಇನ್ನಿದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಎತ್ತಿಟ್ಟುಕೊಂಡ್ರಾಯಿತು. ನಿಮಗೆ ಈ ಕಾಯಿ ರವೆ ಸಿಹಿ ಇನ್ನೂ ಸ್ವಲ್ಪ ಬೇಕು ಅಂತಾದರೆ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡಿಕೊಳ್ಬಹುದು. ಇದನ್ನು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಸ್ವಲ್ಪ ಮಿಕ್ಸಿ ಜಾರೆಲ್ಲ ತೊಳೆದು ನೀರು ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ಬೇಕಿದ್ರೆ ಇನ್ನೂ ಸ್ವಲ್ಪ ತೆಳು ಕೂಡ ಮಾಡಿಕೊಳ್ಬಹುದು. ನಿಮಗೆ ಯಾವ ರೀತಿ ರುಚಿ ಆಗ್ತದೆ ಆ ರೀತಿ ಮಾಡಿಕೊಳ್ಳಿ. ಇನ್ನು ಇದಕ್ಕೊಂದು ಉದ್ದಿನಬೇಳೆಯ ಚಟ್ನಿಯನ್ನು ಕೂಡ ರೆಡಿ ಮಾಡುವ. ಉದ್ದಿನಬೇಳೆ ಚಟ್ನಿಗೆ ನಾನಿಲ್ಲಿ 1 ಚಮಚ ಆಗುವಷ್ಟು ತೆಂಗಿನೆಣ್ಣೆ, 1 ಚಮಚ ಆಗುವಷ್ಟು ಉದ್ದಿನಬೇಳೆ, ಹಾಗೆ 2 ಕುಮಟೆ ಮೆಣಸನ್ನು ಹಾಕಿ ಉದ್ದಿನಬೇಳೆ ಬ್ರೌನ್ ಕಲರ್ ಬರುವಲ್ಲಿವರೆಗೆ ಫ್ರೈ ಮಾಡಿದ್ದೇನೆ. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಒಂದು ಸಣ್ಣ ಗಾತ್ರದ ಹುಣಸೆ ಹುಳಿ, ಹಾಗೆ ತುರಿದಂತಹ ಕಾಯಿ, 1 ಕಪ್ ಆಗುವಷ್ಟು ತುರಿದಂತಹ ಕಾಯಿ,
ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು, ಹಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು, ನಾನೊಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕಿಕೊಂಡಿದ್ದೇನೆ. ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೋದು. ನಿಮಗಿಲ್ಲಿ ಚಟ್ನಿ ಖಾರ ಬೇಕು ಅಂತಾದರೆ ನೀವು ಕುಮಟೆ ಮೆಣಸನ್ನು ಜಾಸ್ತಿ ಹಾಕಿಕೊಳ್ಬೋದು. ನೋಡಿ, ನಮ್ಮ ಚಟ್ನಿ ರೆಡಿ ಆಯಿತು. ನುಣ್ಣಗೆ ರುಬ್ಬಿದಂತಹ ಚಟ್ನಿ, ಕೆಂಪು ಚಟ್ನಿ ಕೂಡ ರೆಡಿ ಆಯಿತು. ಇನ್ನಿದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಎತ್ತಿಟ್ಟುಕೊಳ್ಳಿ. ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರನ್ನು ಹಾಕಿಕೊಳ್ಬೋದು. ಇಷ್ಟನ್ನು ಹಾಕಿ ನೋಡಿ, ನಮ್ಮ ರುಚಿಕರವಾದಂತಹ ಕೆಂಪು ಚಟ್ನಿ ಕೂಡ ರೆಡಿ ಆಯಿತು. ಈ ಹಲಸಿನಕಾಯಿ ದೋಸೆಗೆ ಈ ಕಾಯಿ ರವೆ ಮತ್ತು ಈ ಚಟ್ನಿ ತುಂಬ ರುಚಿಯಾಗಿರ್ತದೆ. ಇನ್ನು ನಾವು ಬಿಸಿ ಬಿಸಿಯಾದಂತಹ ದೋಸೆಯನ್ನು ಹಾಕಿಕೊಳ್ಳುವ. ನಮ್ಮ ದೋಸೆ ಹಿಟ್ಟು ಆಲ್ರೆಡಿ ರೆಡಿಯಾಗಿದೆ. ಇನ್ನೊಂದು ತವವನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ನಾವು ಬಿಸಿ ಬಿಸಿಯಾದಂತಹ ದೋಸೆಯನ್ನು ರೆಡಿ ಮಾಡುವ. ಇಲ್ಲಿ ನೋಡಿ, ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿದೆ. ಅದಕ್ಕೋಸ್ಕರ ನಾವಿಲ್ಲಿ ಗ್ರೈಂಡರ್ ತೊಳೆದು ಇಟ್ಟಂತಹ ನೀರನ್ನು ಈ ಹಿಟ್ಟಿಗೆ ಆ್ಯಡ್ ಮಾಡಿಕೊಳ್ತಾ ಇದ್ದೇವೆ. ನೋಡಿ, ಹಿಟ್ಟೀಗ ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ಇದೀಗ ಈ ಕನ್ಸಿಸ್ಟೆನ್ಸಿ ಸಾಕು. ಇನ್ನು ನಾವು ಬಿಸಿಯಾದಂತಹ ತವಕ್ಕೆ ಹಿಟ್ಟನ್ನು ಹಾಕಿ ಗರಿಗರಿಯಾದಂತಹ ದೋಸೆಯನ್ನು ರೆಡಿ ಮಾಡುವ. ಇನ್ನು ನೋಡಿ, ಸ್ವಲ್ಪ ಹಿಟ್ಟನ್ನು ತವದ ಮೇಲೆ ಹಾಕಿ, ಬಿಸಿಯಾದಂತಹ ತವದ ಮೇಲೆ ಹಾಕಿ ನೋಡಿ, ಈ ರೀತಿ ಕೈಯಲ್ಲಿ ದೋಸೆಯನ್ನು ಹಾಕಿಕೊಳ್ಳಿ. ತುಂಬ ತೆಳುವಾಗಿ ಬರ್ತದೆ. ನಿಮಗೆ ಕೈಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ನೀವು ಬೇಕಿದ್ದರೆ ಸೌಟಿನ ಸಹಾಯದಿಂದ ಕೂಡ ಮಾಡಿಕೊಳ್ಬಹುದು, ಅಥವಾ ಗ್ಲಾಸಲ್ಲಿ ಕೂಡ ಮಾಡಿಕೊಳ್ಬಹುದು. ಕೈಯಲ್ಲಿ ಮಾಡೋದಿದ್ದರೆ ಕೈಯನ್ನು ಒಂದ್ಸಲ ನೀರಿಗೆ ಡಿಪ್ ಮಾಡಿ ಈ ರೀತಿ ಕೈಯಲ್ಲಿ ಮಾಡಿಕೊಳ್ಳಿ. ಕೈಯನ್ನು ನೀರಿಗೆ ಡಿಪ್ ಮಾಡಿ ಈ ರೀತಿ ದೋಸೆ ಹಾಕಿಕೊಳ್ಳೋದ್ರಿಂದ ಕೈ ಅಷ್ಟು ಬೇಗ ಬಿಸಿಯಾಗೋದಿಲ್ಲ. ಹಾಗಾಗಿ ಕೈಯನ್ನು ಒಂದ್ಸಲ ನೀರಿಗೆ ಡಿಪ್ ಮಾಡಿ ನೋಡಿ, ಈ ರೀತಿ ತೆಳುವಾಗಿ ದೋಸೆಯನ್ನು ಹಾಕಿಕೊಳ್ಳಿ. ಪೇಪರ್ ದೋಸೆ ಅಂತಲೇ ಕರಿಬೋದು, ಅಷ್ಟು ತೆಳುವಾಗಿ ಬರ್ತದೆ. ಸ್ನೇಹಿತರೆ, ತುಂಬ ರುಚಿಯಾದ, ತುಂಬ ಪರ್ಫೆಕ್ಟ್ ಆದಂತಹ ಈ ದೋಸೆಯನ್ನು ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಹಲಸಿನಕಾಯಿ ಇರುವಾಗ ಮಾತ್ರ ಈ ದೋಸೆಯನ್ನು ಮಾಡಲಿಕ್ಕಾಗೋದು. ಹಾಗಾಗಿ ಹಲಸಿನಕಾಯಿ ಸೀಸನಲ್ಲಿ ಈ ರೀತಿ ತೆಳುವಾದಂತಹ ಪರ್ಫೆಕ್ಟ್ ಆದಂತಹ ದೋಸೆಯನ್ನು ಖಂಡಿತ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರ್ತದೆ. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ವಿಡಿಯೋ ಎಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗಿದ್ರೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಕೆಲವು ಸಲ ದೋಸೆ ಎಲ್ಲ ಗಟ್ಟಿ ಬರ್ತದೆ. ಹಾಗಿರುವಾಗ ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡಿಕೊಳ್ಳಿ. ಅದು ಹಲಸಿನಕಾಯಿಯ ಮೇಲೆ ಡಿಪೆಂಡ್ ಆಗ್ತದೆ. ಎಲ್ಲ ಹಲಸಿನಕಾಯಿ ಒಂದೇ ರೀತಿ ಇರೋದಿಲ್ಲ. ಹಾಗಾಗಿ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಬೇಕಾಗ್ತದೆ. ನೀವು ಫಸ್ಟಿಗೆ ಒಂದು ದೋಸೆ ಹಾಕಿ ನೋಡಿ, ಆಮೇಲೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ದೋಸೆಯನ್ನು ಹಾಕಿಕೊಳ್ಬಹುದು. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ರೆಸಿಪಿ ಎಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇದನ್ನು ಇನ್ನು ಕಾಯಿ ರವೆ ಅಥವಾ ಚಟ್ನಿ ಅಥವಾ ಜೇನಿನ ಜೊತೆ ಕೂಡ ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರ್ತದೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.